ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮೋನಿಕಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೈ ಜಾಯ್ ಜರ್ನಲ್. ಐಸ್ ಕ್ರೀಮ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅದರಲ್ಲೂ ಪೋಲಾರ್ ಬೇರ್ನ ಸಂಡೇಸ್ ತಿನ್ನೋದ್ರಲ್ಲಿ ಇರೋ ಮಜಾನೇ ಬೇರೆ. ಹೌದು, ನಾವು ನಮ್ಮ ಫ್ಯಾಮಿಲಿ ಜೊತೆ ಪೋಲಾರ್ ಬೇರ್ಗೆ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗಿದ್ವಿ. ನಾವೇನೇನು ತಿಂದ್ವಿ, ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಹಾಗಾದರೆ ತಡ ಯಾಕೆ? ಲೆಟ್ಸ್ ಬಿಗಿನ್ ದ ವಿಡಿಯೋ. ರಾತ್ರಿ 9:30 ಆದ್ರೂ ಈ ಥರ ಕ್ರೌಡ್ನ ತುಮಕೂರಿನಲ್ಲಿ ನೀವೆಲ್ಲಾದರೂ ನೋಡಿದ್ದೀರಾ? ಇಲ್ಲ ತಾನೇ. ನೀವೇ ನೋಡ್ತಿದ್ದೀರಲ್ಲ, ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆ ಬಂದು ಐಸ್ ಕ್ರೀಮ್ನ ಹೇಗೆ ಸವಿತಿದ್ದಾರೆ ಅಂತ. ಈ ಕ್ರೌಡ್ನಲ್ಲಿ ನಮಗೆ ಸೀಟಿಂಗು ಫಸ್ಟಾಗಿ ಸಿಗಲಿಲ್ಲ. ಸ್ವಲ್ಪ ವೆಯ್ಟ್ ಮಾಡಾದಮೇಲೆ ನಮಗೆ ಸೀಟಿಂಗ್ ಸಿಕ್ತು. ಸೀಟಿಂಗ್ ಸಿಕ್ಕಿದ ಮೇಲೆ ನಮ್ಮ ಕೈ ಮೊದಲು ಹೋಗಿದ್ದೆ ಮೆನು ಕಾರ್ಡ್ಗೆ. ಪೋಲಾರ್ ಬೇರ್ನಲ್ಲಿ ತುಂಬ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸು ಮತ್ತು ಸಂಡೇಸ್ಗಳನ್ನ ನಾವು ನೋಡಬಹುದು. ನಮಗೆ ಕೊಟ್ಟಿರೋ ಮೆನು ಪ್ರಕಾರ ಇಲ್ಲಿ ತುಂಬ ಸ್ಪೆಷಾಲಿಟಿ ಇದೆ. ಡ್ರೈ ಫ್ರೂಟ್ ಸ್ಪೆಷಲ್ಸ್ ಇದೆ, ರೆಡ್ ವೆಲ್ವೆಟ್ ಇದೆ, ಹಾಟ್ ಚಾಕ್ಲೇಟ್ ಫರ್ಟ್ಸ್ ಇದೆ, ಮ್ಯಾಂಗೋ ಬರೀಸ್ ಇದೆ. ಕಿಡ್ಸ್ಗೆ ಅಂತ ಸ್ಪೆಷಲ್ಲಾಗಿ ಚಾಕ್ಲೇಟ್ ಬಾಯ್ ಮತ್ತು ಕುಕ್ಕಿ ಮ್ಯಾನ್ಗಳು ಕೂಡ ಇದೆ. ಫ್ಯಾಮಿಲಿ ಸಂಡೇಸ್ ಅಂದರೆ ಸೂಪರ್ ಬೌಲ್ ಮತ್ತು 7 ವಂಡರ್ಸ್ ಅಂತ. ಹೀಗೆ ನೋಡುವಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಅಂದರೆ ಈ ಡಿಸ್ಪ್ಲೇ ಮೆನೂಸ್. ಈ ಡಿಸ್ಪ್ಲೇ ಮೆನುಲ್ಲಿ ನೀವು ನೋಡೋದಾದರೆ ಇವರು ಐಸ್ ಕ್ರೀಮ್ಗಳ ಜೊತೆ ಅದರ ಎಷ್ಟೆಷ್ಟು ಕ್ಯಾಲರಿಗಳಿದೆ, ಅದರ ಎಷ್ಟೆಷ್ಟು ಗ್ರಾಮ್ಸ್ ಅದು ವೇ ಮಾಡುತ್ತೆ ಅಂತಲೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಯಾರಾದರೂ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಅಥವಾ ಡಯಟ್ ಕಾನ್ಷಿಯಸ್ ಇದ್ದರೆ ಅವ್ರಿಗೆ ಈ ಡೀಟೇಲ್ಸ್ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆದರೆ ನನ್ನ ಕಂಡಿದ್ದು ಮಾತ್ರ ಕ್ಯಾಲರೀಸ್ ಅಂತೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ, ಕಲರ್ಫುಲ್ ಐಸ್ ಕ್ರೀಮ್ಸ್. ಇಲ್ಲಿ ಐಸ್ ಕ್ರೀಮ್ ಮಾತ್ರನೇ ಅಲ್ಲ, ಮಿಲ್ಕ್ ಶೇಕ್ಸ್ ಮತ್ತು ಸ್ಯಾಂಡ್ವಿಚಸ್ಗಳನ್ನೂ ಕೂಡ ಅವರು ಸರ್ವ್ ಮಾಡ್ತಾರೆ. ಪೋಲಾರ್ ಬೇರ್ನಲ್ಲಿ ಸಂಡೇಸ್ಗಳು 89 ರುಪೀಸಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಗ್ಯಾಪ್ನಲ್ಲಿ ನಾವೇನೇನು ತಿನ್ನಬೇಕು ಅಂತ ಡಿಸೈಡ್ ಮಾಡಿ ಆರ್ಡರ್ ಮಾಡೋಣ ಅಂತಂದ್ಬಿಟ್ಟು ಬಿಲ್ಲಿಂಗ್ ಕೌಂಟರ್ ಹತ್ರ ಹೋದೆ. ಅಲ್ಲೂ ಕೂಡ ರಶ್ ಇತ್ತು. ಸ್ವಲ್ಪ ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡಿದ್ದೆ. ಆ ಟೈಮಲ್ಲಿ ನನಗೆ ಕಂಡಿದ್ದು ಅಂತಂದರೆ ಈ ಫ್ರೋಝನ್ ಬಾಟಲ್ಸು. ಈ ಫ್ರೋಝನ್ ಬಾಟಲ್ಸಲ್ಲಿ ನಮಗೆ ಎಲ್ಲ ವೆರೈಟಿ ಆಫ್ ಸಂಡೇಸ್ ಮತ್ತು ಐಸ್ ಕ್ರೀಮ್ನ ಅವರು ಫಿಲ್ ಮಾಡಿ ಇಟ್ಟಿದ್ದಾರೆ. ನಾವಿಲ್ಲೇ ಕೂಡ ಡಿಸ್ಪ್ಲೇ ಕೂಡ ನೋಡ್ಬೋದು. ಬಿಲ್ಲಿಂಗ್ ಕೌಂಟರಲ್ಲಿರೋ ರೆಪ್ರೆಸೆಂಟೇಟಿವ್ ಕೂಡ ತುಂಬ ಫ್ರೆಂಡ್ಲಿ ಇದ್ದಾರೆ. ನಮ್ಮ ಆರ್ಡರ್ನ ಅಷ್ಟೇ ಫ್ರೆಂಡ್ಲಿಯಾಗಿ ರಿಸೀವ್ ಮಾಡಿ ಪೇಮೆಂಟ್ ಕೂಡ ಮಾಡಿಸ್ಕೊಂಡ್ರು. ಈಗ ಪೇಮೆಂಟ್ ಅಂತೂ ಆಯಿತು. ಇವಾಗ ನೋಡೋಣ ನಮ್ಮ ಐಸ್ ಕ್ರೀಮ್ಸು ಎಷ್ಟು ಬೇಗ ಬರುತ್ತೆ, ಎಷ್ಟು ವೆರೈಟಿಯಲ್ಲಿ ಬರುತ್ತೆ ಅಂತಂದ್ಬಿಟ್ಟು. ವೇಟಿಂಗ್ ಟು ಈಟ್. ನಾನು ಆಗಲೇ ತಿಳಿಸ್ಕೊಟ್ಟ ಹಾಗೆ ಇವ್ರ ಹತ್ರ ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಇದೆ. ನೀವೇ ನೋಡ್ತಾ ಇದ್ದೀರಲ್ಲ, ರಿಯಲ್ ಚಿಕ್ಕು, ಡಾರ್ಕ್ ಚಾಕ್ಲೇಟ್, ಫ್ರೂಟ್ ಪಂಚ್ ಇರ್ಬೋದು, ಅಥವಾ ರೆಡ್ ವೆಲ್ವೆಟು, ರಿಚ್ ಚಾಕೊಲೇಟ್, ಮ್ಯಾಂಗೋ, ಪೈನ್ಯಾಪಲ್, ವೆನಿಲ್ಲಾ, ಕುಲ್ಫಿ, ವಾಟ್ ನಾಟ್. ಇವಾಗ ನೋಡಿ, ಗಾಜರ್ ಹಲ್ವಾ ಅಂತಂದ್ಬಿಟ್ಟು ಒಂದು ಹೊಸದಾಗಿ ಅವರು ಒಂದು ಫ್ಲೇವರ್ನ ಕೂಡ ಇಂಟ್ರಡ್ಯೂಸ್ ಮಾಡಿದ್ದಾರೆ. ತುಂಬ ಯಮ್ಮಿ ಆಗಿದೆ. ಯಾರಾದರೂ ಇಲ್ಲಿ ಬಂದರೆ ಮಸ್ಟ್ ಟ್ರೈ ಅಂತ ನಾವು ಹೇಳ್ಬೋದು. ಈ ಗ್ಯಾಪಲ್ಲಿ ನಮ್ಮ ಆರ್ಡರ್ ಕೂಡ ಬಂದುಬಿಡ್ತು. ನೋಡ್ತಿದ್ದೀರಲ್ಲ, ಈ ಕೋನ್ನಲ್ಲಿ ಸಂಡೇಸ್ನ ಎಂಜಾಯ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಅದನ್ನು ನಾವು ಟೇಸ್ಟ್ ಮಾಡ್ತಿರ್ತೀವಲ್ಲ, ಅವರೇ ಆ ಎಕ್ಸ್ಪೀರಿಯನ್ಸ್ನ ಚೆನ್ನಾಗಿ ಶೇರ್ ಮಾಡ್ಕೊಳ್ಳೋಕೆ ಸಾಧ್ಯ. ಈಗ ನಾನು ಮಾಡ್ತಿದ್ದೀನಲ್ಲ ಹಾಗೆ. ನಾವು 3 ಸಂಡೇಸು ವಿತ್ ಕೋನ್ನ ಆರ್ಡ್ರ್ ಮಾಡಿದ್ವಿ. ಅದ್ರ ಜೊತೆ ಮಗುಗೆ ಅಂತ 99 ರುಪೀಸ್ದು ಒಂದು 2 ಸ್ಕೂಪ್ಸ್ ಆಗುವಂಥದ್ದು ಐಸ್ ಕ್ರೀಮ್ ಕೂಡ ಬುಕ್ ಮಾಡಿದ್ವಿ. ಅದ್ರ ಜೊತೆ ನನ್ನ ಸಿಸ್ಟರು ಐಸ್ ಕ್ರೀಮ್ ಲವರು, ಅದಕ್ಕೋಸ್ಕರ ಗಡ್ಬಡ್ ಐಸ್ ಕ್ರೀಮ್ನ ಕೂಡ ನಾವು ಆರ್ಡ್ರ್ ಮಾಡಿದ್ವಿ. ನನ್ನ ನೆಫ್ಯೂ ನೋಡಿ ಎಷ್ಟು ಕಾತರವಾಗಿ ಕಾಯ್ತಾ ಇದ್ದಾನೆ ಅಂತ. ಅವನಿಗೆ ಅದು ಕಾಯೋಕ್ಕೂ ಪೇಷನ್ಸ್ ಇಲ್ಲ. ಐಸ್ ಕ್ರೀಮ್ ಬರಲಿ ಅಂತಂದ್ಬಿಟ್ಟು ತುಂಬ ವೆಯ್ಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಸಿಗೋ ಎಲ್ಲ ಐಸ್ ಕ್ರೀಮ್ಸು 100% ವೆಜ್ ಮತ್ತು 100% ಡೈರಿ ಬೇಸ್ಡ್ ಆಗಿರುತ್ತೆ. ನಂಗೆ ಪರ್ಸ್ನಲ್ ಆಗಿ ಕೋನ್ ಸಂಡೇಸಲ್ಲಿ ತಿನ್ನೋದು ಅಂದರೆ ತುಂಬ ಇಷ್ಟ. ಈಗ ನೋಡ್ತಿರೋ ಹಾಗೆ ನಮ್ಮ ಗಡ್ಬಡ್ ಅಂತೂ ರೆಡಿಯಾಗಿ ಬಂತು. ಈಗ ನೋಡಿ ಎಕ್ಸೈಟ್ಮೆಂಟ್ ಹೇಗಿರುತ್ತೆ ಅಂತ. ನೋಡ್ತಿದ್ದೀರಲ್ಲ, ಎಲ್ಲರೂ ತುಂಬ ಖುಷಿಯಾಗಿ ಐಸ್ ಕ್ರೀಮ್ನ ಸವಿತಾ ಇದ್ದೀವಿ. ಫ್ಯಾಮಿಲಿ ಟೈಮು, ಅದು ನೈಟ್ ಔಟೆಲ್ಲ ಹೋದಾಗ ಫ್ಯಾಮಿಲಿ ಜೊತೆ ಎಲ್ಲ ಜೊತೆ ಕೂತ್ಕೊಂಡು ಐಸ್ ಕ್ರೀಮ್ನ ಜೊತೆಗೆ ಸವಿಯೋದು ಅಂದರೆ ನಿಜವಾಗ್ಲೂ ಅದರ ಮಜಾನೇ ಬೇರೆ ಆಗಿರುತ್ತೆ. ನೀವೆಲ್ಲಾದ್ರೂ ಫ್ಯಾಮಿಲಿನ ಕರ್ಕೊಂಡು ಹೋಗಬೇಕು, ಏನಾದರೂ ಅವ್ರಿಗೆ ಚೆನ್ನಾಗಿ ಕೊಡಿಸ್ಬೇಕು,
ಒಳ್ಳೆ ಫ್ಯಾಮಿಲಿ ಟೈಮ್ನ ಎಂಜಾಯ್ ಮಾಡಬೇಕು ಅಂತಿದ್ರೆ ಅದಕ್ಕೆ ಇರೋದು ಒನ್ ಆ್ಯಂಡ್ ಓನ್ಲಿ ಸ್ಟಾಪ್. ಅದು ನಮ್ಮ ತುಮಕೂರಿನಲ್ಲಿರೋ BH ರೋಡು SP ಆಫೀಸ್ ಸ್ಟಾಪ್ನ ಪಕ್ಕ ಇರೋ ಪೋಲಾರ್ ಬೇರ್ ಆಗಿರುತ್ತೆ. ತಪ್ಪದೆ ಭೇಟಿ ಮಾಡಿ, ನೀವು ನಿಜವಾಗ್ಲೂ ಡಿಸಪಾಯಿಂಟ್ ಅಂತೂ ಆಗೋದಿಲ್ಲ. ಈ ಒಂದು ಗ್ಯಾಪ್ನಲ್ಲಿ ನನ್ನ ನೆಫ್ಯೂಗೆ ಅವನ 99 ರುಪೀಸ್ನ ಸಂಡೇ ಸಿಕ್ಕಿದೆ. ಈಗ ನೋಡಿ ಅವನ ಎಕ್ಸೈಟ್ಮೆಂಟು ಹೇಗೆ ಡಬಲ್ ಆಗುತ್ತೆ ಅಂತ. ಮಕ್ಕಳು ಹಾಗೆ ಅಲ್ವಾ, ಎಲ್ಲ ವಿಚಾರದಲ್ಲೂ ಕೂಡ ಅದು ಚಿಕ್ಕದಿದ್ರು ದೊಡ್ಡದಿದ್ರು ತುಂಬ ಎಂಜಾಯ್ ಮಾಡ್ತಾರೆ. ಈ ಥರ ಎಂಜಾಯ್ ಮಾಡೋದನ್ನು ನಾವು ಮಕ್ಕಳಿಂದನೇ ಕಲಿಬೇಕು, ಹೌದಲ್ವಾ? ನೀವೇನಂತೀರಾ? ಸಂಡೇಸ್ ತಿನ್ನೋದ್ರಕ್ಕಿಂತ ಸಂಡೇಸ್ ಹೇಗೆ ಮಾಡ್ತಾರೆ ಅಂತ ನಾವು ನೋಡಬೇಕಿತ್ತು. ರಿಕ್ವೆಸ್ಟ್ ಮೇಲೆ ನಮ್ಮನ್ನು ಒಳಗೆ ಬಿಟ್ಕೊಂಡ್ರು. ಈಗ ನೀವು ನೋಡ್ತಿದ್ದೀರಲ್ಲ, ಅವ್ರಿಗೊಂದು ಸಂಡೇ ಐಸ್ ಕ್ರೀಮ್ ಆರ್ಡರ್ ಬಂದಿದೆ. ಅದನ್ನು ಹೇಗೆ ಮಾಡೋದು ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೀವು ನೋಡ್ತಿದ್ದೀರಲ್ಲ, ಈಗ ಅವರು ಡಾರ್ಕ್ ಚಾಕ್ಲೇಟ್ ಕೇಕ್ನ ಸ್ಲೈಸಸ್ ಆಗಿ ಕಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅದನ್ನು ಪ್ರೀ ಹೀಟ್ ಮಾಡಬೇಕು. ಅವರು ಅದನ್ನು 30 ಸೆಕೆಂಡ್ಸು ಓವೆನ್ನಲ್ಲಿ ಪ್ರೀ ಹೀಟು ಮಾಡ್ಕೋತಾ ಇದ್ದಾರೆ. ನೀವೇ ನೋಡ್ತಿದ್ದೀರಲ್ಲ, ಅವರು ಟೈಮರ್ನ ಸೆಟ್ ಮಾಡಿದ್ದಾರೆ. ಅದು 30 ಸೆಕೆಂಡ್ಸು ಪ್ರೀ ಹೀಟು ಮಾಡಬೇಕು. ಅದಾದಮೇಲೆ ಅವರು ಚಾಕ್ಲೇಟ್ನ ಬೇರೆ ಐಟಮ್ಸ್ನ ಹಾಕಿದಾಗ ಅದರ ರುಚಿ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ವೆಯ್ಟ್ ಮಾಡ್ತಾ ಇದ್ದೀವಿ ಯಾವಾಗ ಅದು 0 ಸೆಕೆಂಡ್ಸ್ಗೆ ಬಂದು ರೀಚ್ ಆಗುತ್ತೆ ಅಂತ. ಆಗಿದೆ. ಅವರಿವಾಗ ಆ ಚಾಕ್ಲೇಟ್ ಕೇಕ್ನ ಆಚೆ ತಂದು ಸೈಡಲ್ಲಿ ಇಟ್ಟಿದ್ದಾರೆ. ಅದರ ಪಕ್ಕದಲ್ಲಿ ನಮ್ಮ ಐಸ್ ಕ್ರೀಮ್ ಬೌಲಲ್ಲಿ, ಅಂದರೆ ಸಂಡೇ ಬೌಲಲ್ಲಿ 2 ಫುಲ್ಲು ಸ್ಕೂಪ್ಸನ್ನು ನಾವು ವೆನಿಲಾ ಐಸ್ ಕ್ರೀಮ್ನ ಅವರು ಹಾಕ್ತಾ ಇದ್ದಾರೆ. ಈಗ ನೋಡಿ, 2 ಫುಲ್ ಸ್ಕೂಪ್ಸ್ ಹಾಕಿದ್ದಾರೆ. ಇಟ್ಸ್ ಟೂ ಮಚ್. ತುಂಬ ರಿಚ್ಚಾಗಿ ಕೂಡ ಕಾಣ್ತಾ ಇದೆ ನೋಡಿ. ಅವರು ಈ 2 ಸ್ಕೂಪ್ ಹಾಕಿದ ಮೇಲೆ, ಇದಕ್ಕಿಂತ ಮುಂಚೆ ಅವರು ಪ್ರೀ ಹೀಟ್ ಮಾಡಿದ್ರಲ್ಲ, ಆ ಒಂದು ಡಾರ್ಕ್ ಚಾಕ್ಲೇಟ್ ಕೇಕ್ನ ಇಡ್ತಾ ಇದ್ದಾರೆ. ಈಗ ನೋಡಿ ಅವ್ರು ಹೇಗೆ ಇಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಇದಿಟ್ಟಾದಮೇಲೆ ಅವರು ಅದನ್ನು ಹನಿನ ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ. ತುಂಬ ಧಾರಾಳವಾಗಿ ಹನಿನ ಹಾಕ್ತಾ ಇದ್ದಾರೆ. ಈ ಹನಿನ ಹಾಕಿದ್ಮೇಲೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಆ ಕಪ್ ತೊಗೊಂಡು ಹೋಗಿ ಚಾಕ್ಲೇಟ್ ಸಿರಪ್ನ ಅದ್ರ ಮೇಲೆ ಪೋರ್ ಮಾಡ್ತಾ ಇದ್ದಾರೆ. ಇದು ನೋಡಿ, ಇದು ಹಾಟ್ ಚಾಕ್ಲೇಟ್ ಅನಿಸುತ್ತೆ. ಹಾಂ ಹೌದು, ಇದು ಹಾಟ್ ಚಾಕ್ಲೇಟ್ ಸಿರಪ್ಪು ಅವರು ಪೋರ್ ಮಾಡಿದ್ದಾರೆ ನೋಡಿ. ಇದಾದಮೇಲೆ ಏನು ಹಾಕ್ತಾರೆ ನೋಡೋಣ. ತುಂಬ ರಿಚಾಗಿ ಕಾಣ್ತಿದೆ ಇದು ಆಲ್ರೆಡಿ. ಇದಾಗಿದ ತಕ್ಷಣ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ವೈಪಿಂಗ್ ಕ್ರೀಮ್ನ ತಗೋತಾ ಇದ್ದಾರೆ. ವೈಪಿಂಗ್ ಕ್ರೀಮ್ನಲ್ಲಿ ಚೆನ್ನಾಗಿ ಅದನ್ನು ನಮ್ಮ ಸಂಡೇ ಮೇಲೆ ಹಾಕ್ತಾ ಇದ್ದಾರೆ ನೋಡಿ. ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇದಾದಮೇಲೆ ಹ್ಯಾಂಡ್ ಫುಲ್ ಆಫ್ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದಾರೆ ನೋಡಿ. ಎಲ್ಲನೂ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದಾರೆ. ತುಂಬ ರಿಚಾಗಿ ಕಾಣ್ತಾ ಇದೆ. ಈಗ ನೋಡಿ, ನಾವು ಅಷ್ಟೊತ್ತಿಂದ ಕಾಯ್ತಾ ಇರೋ ವೆರಿ ರಿಚ್ ಡಾರ್ಕ್ ಚಾಕ್ಲೇಟ್ ಕೇಕ್ ವೆನಿಲಾ ಸಂಡೇ ಅನ್ನೋದು ರೆಡಿಯಾಗಿದೆ. ಇದನ್ನು ನಮಗೆ ಅಂತ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಎಷ್ಟು ರಿಚ್ ಆಗಿ ಕಾಣ್ತಾ ಇದೆ. ಎಷ್ಟೊಂದು ಡ್ರೈ ಫ್ರೂಟ್ಸು, ಚಾಕ್ಲೇಟ್ ಸಿರಪ್ಸು, ವೆನಿಲಾ ಐಸ್ ಕ್ರೀಮು, ಅದು ಏನು 2 ಬಿಗ್ ಸ್ಕೂಪ್ಸು. ವಂಡರ್ಫುಲ್, ತುಂಬ ಚೆನ್ನಾಗಿದೆ. ಇದಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನಮ್ಮ ತುಮಕೂರಿನ BH ರೋಡಿನಲ್ಲಿರೋ ಸ್ಟಾಫ್, ಪೋಲಾರ್ ಬೇರ್ನ ಸ್ಟಾಫ್ ಸ್ಪೆಸಿಫಿಕಲಿ ತುಂಬಾ ಸಪೋರ್ಟಿವ್ ಇದ್ದಾರೆ ಮತ್ತು ತುಂಬ ಫ್ರೆಂಡ್ಲಿ ಕೂಡ ಇದ್ದಾರೆ. ಈಗ ಬನ್ನಿ, ನಾವು ಓರಿಯೋ ವೆನಿಲಾ ಸಂಡೇನ ಹೇಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಒಂದು ಬೌಲ್ಗೆ ಒಂದು ದೊಡ್ಡ ಸ್ಕೂಪ್ ಆಗುವಷ್ಟು ವೆನಿಲಾ ಐಸ್ ಕ್ರೀಮ್ನ ಹಾಕಿದ್ದಾರೆ. ಅದ್ರ ಮೇಲೆ ಓರಿಯೋ ಬಿಸ್ಕೆಟ್ಸ್ನ ಹೀಗೆ ಕಟ್ ಮಾಡಿ 4-5 ಪೀಸಸ್ ಆಗಿ ಕಟ್ ಮಾಡಿ ಅವರು ಹಾಕ್ತಾ ಇದ್ದಾರೆ. ಇಲ್ಲಿ ಅವರು 2 ಓರಿಯೋ ಬಿಸ್ಕೆಟ್ಸ್ನ ಯೂಸ್ ಮಾಡಿದ್ದಾರೆ. ಈ ಬಿಸ್ಕೆಟ್ಸೆಲ್ಲ ಹಾಕಿದಾದ್ಮೇಲೆ ಏನು ಹಾಕ್ತಾರೆ ಅಂತ ನೋಡೋಣ. ಓಕೆ, ಇಲ್ಲಿ ಅವ್ರಿಗೆ ಹಾಕ್ತಾ ಇರೋದು ಚಾಕ್ಲೇಟ್ ಸಿರಪ್ನ. ಈ ಥರ ಚಾಕ್ಲೇಟ್ ಸಿರಪ್ ಆದಮೇಲೆ ಇಲ್ಲಿ ಮತ್ತೆ ಅವರು ವೆನಿಲಾ ಐಸ್ ಕ್ರೀಮ್ನ ಹಾಕ್ತಾ ಇದ್ದಾರೆ. ವೆನಿಲಾ ಐಸ್ ಕ್ರೀಮ್ದು ಒಂದು ದೊಡ್ಡ ಸ್ಕೂಪ್ನ ಮತ್ತೆ ಹಾಕ್ತಾ ಇದ್ದಾರೆ. ತುಂಬ ರಿಚಾಗಿ ಕಾಣ್ತಾ ಇದೆ. ಈಗಾಗಲೇ ಒಂದು ಸರಿ ವೆನಿಲಾ ಐಸ್ ಕ್ರೀಮ್ನ ಹಾಕಿದ್ರು. ಓಕೆ, ಈ ಸೆಕೆಂಡ್ ಸ್ಕೂಪ್ ಹಾಕಿದ್ಮೇಲೆ ಅದ್ರ ಮೇಲೂ ಕೂಡ ಅವರು ಚಾಕ್ಲೇಟ್ ಸಿರಪ್ನ ಹಾಕ್ತಾ ಇದ್ದಾರೆ. ಇದೆಲ್ಲ ಹಾಕಿದ್ಮೇಲೆ ತುಂಬ ಅದ್ಭುತವಾಗಿ ಕಾಣ್ತಿದೆ. ನಿಜವಾಗ್ಲೂ ತುಂಬ ಟೆಂಪ್ಟಿಂಗ್. ಇದ್ರ ಮೇಲೆ ಇದರ ರಿಚ್ನೆಸ್ನ ಇನ್ನೂ ಜಾಸ್ತಿ ಮಾಡೋಕ್ಕೆ ವೈಪಿಂಗ್ ಕ್ರೀಮ್ನ ಹಾಕಿದ್ದಾರೆ. ನೋಡ್ತಿದ್ದೀರಲ್ಲ, ಇದಾಗಿದ ತಕ್ಷಣ ಅದನ್ನಿನ್ನೂ ಕಲರ್ಫುಲ್ ಮಾಡೋಕ್ಕೋಸ್ಕರ
ಚಾಕೋ ಚಿಪ್ಸ್ನ ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಇದಂತೂ ತುಂಬ ರಿಚ್ ಆಗಿ ಕಾಣ್ತಾ ಇದೆ, ಸೂಪರ್ ಯಮ್ಮಿ ಕೂಡ. ಇದನ್ನು ಇನ್ನೊಂದು ಸ್ವಲ್ಪ ಡೆಕೋರೇಟಿವ್ ಆಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಮಾಡೋಕ್ಕೆ ವೇಪರ್ಸಿಂದ ಕೂಡ ಅದನ್ನು ಡೆಕೋರೇಟ್ ಮಾಡಿದ್ದಾರೆ. ಆಗೋಯ್ತಲ್ಲ, ಅದ್ಭುತವಾಗಿ ನಮ್ಮ ಓರಿಯೋ ವೆನಿಲ್ಲಾ ಸಂಡೆ ಅನ್ನೋದು ರೆಡಿಯಾಗಿದೆ ನೋಡಿ. ಸರ್ವ್ ಮಾಡೋಕ್ಕೆ ಅದನ್ನು ಸರ್ವಿಂಗ್ ಟೇಬಲ್ ಮೇಲೆ ಇಟ್ಟಿದ್ದಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಬೆಂಬಲ ನಮಗೆ ತುಂಬ ಇಂಪಾರ್ಟೆಂಟ್. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ತಪ್ಪದೇ ಎಲ್ಲರೂ BH ರೋಡ್ನಲ್ಲಿರೋ ಪೋಲಾರ್ ಬೇರ್ಗೆ ವಿಸಿಟ್ ಮಾಡಿ, ಅದು ಫ್ಯಾಮಿಲಿ ಜೊತೆ ಬನ್ನಿ, ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹ್ಯಾಪಿ ಸಂಡೇ ಟು ಯು ಆಲ್.